ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನೆಲ್. ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ತುಂಬ ಈಸಿಯಾಗಿ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ಇದು ರುಬ್ಲಿಕ್ಕೆ ಏನಿಲ್ಲ, ಅದನ್ನು ತುಂಬ ಸುಲಭದಲ್ಲಿ ಮನೆಯಲ್ಲಿ ಮಾಡ್ಬೋದು. ನೋಡಿ, ಪನ್ನೀರ್ ಎಲ್ಲ ಹಾಕೊಂಡು ಮಾಡ್ಕೊಂಡಿದ್ದೇನೆ. ನಿಮಗೆ ಇಷ್ಟ ಇರುವ ವೆಜಿಟೇಬಲ್ಸ್ಗಳನ್ನು ಹಾಕಿ ಮಾಡ್ಬೋದು, ತುಂಬ ಚೆನ್ನಾಗಿರ್ತದೆ. ನೋಡಿ ಯಾವ ತರ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ಚಾನಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದ್ರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ ಹೇಗೆ ಮಾಡೋದಂತ ನೋಡುವ. ಮೊದಲಿಗೆ ಒಂದು ಬಾಣಲೆಯಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೇನೆ. ತುಪ್ಪದ ಬದಲಿಗೆ ಎಣ್ಣೆ ಕೂಡ ಹಾಕೊಳ್ಬಹುದು, ಆದ್ರೆ ತುಪ್ಪದಲ್ಲಿ ಪಲಾವ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ, ತುಪ್ಪ ಹಾಕೊಂಡಿದ್ದೇನೆ. ಈಗ ಗರಂ ಮಸಾಲ ನೋಡಿ, ಚಕ್ಕೆ, ಲವಂಗ ಮತ್ತು ಸ್ಟಾರ್ ಹೂ, ಬಡೆಸೊಪ್ಪು, ಏಲಕ್ಕಿ ಎಲ್ಲ ತಗೊಂಡಿದ್ದೇನೆ. ನೋಡಿ, ಇದಕ್ಕೆ ತುಪ್ಪದಲ್ಲಿ ಹಾಕೊಂಡು ಹುರ್ಕೊಳ್ತಾ ಇದ್ದೇನೆ. ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಂಡು ತುಪ್ಪದಲ್ಲಿ ಬಾಡಿಸ್ಕೊಳ್ತಾ ಇದ್ದೇನೆ. ನಿಮ್ಗೆ ತುಪ್ಪ ಬೇಕು ಮತ್ತೆ ಎಣ್ಣೆ ಕೂಡ ಮಿಕ್ಸ್ ಮಾಡಿ ಕೂಡ ಹಾಕೊಳ್ಬಹುದು. ನೋಡಿ, ಚೆನ್ನಾಗಿ ಫ್ರೈ ಆಗ್ಬೇಕಿದು. ಈಗ ಇದಕ್ಕೆ ನಾನು ಒಂದು 2 ದೊಡ್ಡ ನೀರುಳ್ಳಿಯನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, 2 ನೀರುಳ್ಳಿಯನ್ನು ಕಟ್ ಮಾಡಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಇದು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೀರುಳ್ಳಿ ಚೆನ್ನಾಗಿ ಬಾಡುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ಈ ತರ ಪಲಾವ್ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ. ತುಂಬಾ ಸಿಂಪಲ್ ರೆಸಿಪಿ. ಫಸ್ಟ್ ಟೈಮ್ ಅಡಿಗೆ ಕಲಿಯುವವರಿಗೆ ಕೂಡ ತುಂಬಾ ಸುಲಭದಲ್ಲಿ ಮಾಡಬಹುದು ಪಲಾವ್. ನೋಡಿ, ತುಂಬಾ ಚೆನ್ನಾಗಿರ್ತದೆ ಈ ತರ ಮಾಡಿದ್ರೆ. ನೋಡಿ, ಈಗ ಒಂದು 6 ಗ್ರೀನ್ ಚಿಲ್ಲಿ ತಗೊಂಡಿದ್ದೇನೆ. ಇದು ಒಳ್ಳೆ ಖಾರ ಇರುವ ಚಿಲ್ಲಿ. 6 ಕಾಯಿ ಮೆಣಸು ಹಾಕೊಂಡೆ. ನೋಡಿ, ಗೋಡಂಬಿ ಹಾಕೊಳ್ತಾ ಇದ್ದೇನೆ ನಾನು. ಗೋಡಂಬಿ ಮೊದಲೇ ಹಾಕೊಳ್ಬೇಕಿತ್ತು, ಮರ್ತೋಯ್ತು. ಈಗ ಹಾಕೊಳ್ತಾ ಇದ್ದೇನೆ. ನೋಡಿ, ಫಸ್ಟಿಗೆ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆದ್ರೆ ತುಂಬಾ ಚೆನ್ನಾಗಿರ್ತದೆ. ಗೋಡಂಬಿ ಹಾಕೊಂಡು ನೋಡಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಗೋಡಂಬಿ ಇದ್ರೆ ಹಾಕೊಳ್ಬಹುದು, ಕಂಪಲ್ಸರಿ ಏನಿಲ್ಲ. ತುಂಬಾ ಚೆನ್ನಾಗಿರ್ತದೆ ಗೋಡಂಬಿ ಹಾಕೊಂಡ್ರೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೇನೆ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ಲೇವರ್ ಮುಖ್ಯ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿರ್ತದೆ. ಹಸಿ ಸ್ಮೆಲ್ ಎಲ್ಲ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಎಲ್ಲ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ನೋಡಿ, ಈಗ ಹಸಿ ಬಟಾಣಿ ಹಾಕೊಳ್ತಾ ಇದ್ದೇನೆ ನಾನು. 1 ಕಪ್ಪಿನಷ್ಟು ಹಸಿ ಬಟಾಣಿ. ತರಕಾರಿ ಎಲ್ಲ ನಿಮ್ಗೆ ಬೇಕಾದ ಕ್ವಾಂಟಿಟಿಯಲ್ಲಿ ಹಾಕೊಂಡ್ರೆ ಆಯ್ತು. ಚೆನ್ನಾಗಿರ್ತದೆ. ತರಕಾರಿ ಎಲ್ಲ ತುಂಬಾ ಹಾಕೊಂಡ್ರೆ ತುಂಬಾ ಪಲಾವ್ ತುಂಬಾ ಚೆನ್ನಾಗಿ ಬರ್ತದೆ. ಫ್ರೋಸನ್ ಬಟಾಣಿ ಹಾಕೊಂಡಿದ್ದೇನೆ ನಾನು. ನೋಡಿ, ಒಂದು ಸ್ವಲ್ಪ ಬೀನ್ಸ್ ಹಾಕೊಳ್ತಾ ಇದ್ದೇನೆ. ನೋಡಿ, ಕಟ್ ಮಾಡ್ಕೊಂಡು. ಮತ್ತು ಕ್ಯಾರೆಟ್, ತುರ್ಕೊಂಡಿರುವಂತಹ ಕ್ಯಾರೆಟ್ ನಿಮ್ಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಳ್ಬಹುದು. ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡು ಕೂಡ ಕ್ಯಾರೆಟ್ ಹಾಕೊಳ್ಬಹುದು. ನಾನು ತುರ್ಕೊಂಡಿರುವ ಕ್ಯಾರೆಟ್ ಅನ್ನು ಹಾಕೊಂಡಿದ್ದೇನೆ. ನೋಡಿ, ಹಾಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ತುಂಬಾ ಬೇಯಿಸ್ಕೊಳ್ಬೇಡಿ, ಸ್ವಲ್ಪ ಕ್ರಂಚಿ ಆಗಿದ್ರೇನೆ ಚೆನ್ನಾಗಿರೋದು. ತರಕಾರಿ ತುಂಬಾ ಬೇಯಿಸಬಾರ್ದು. ತುಪ್ಪದಲ್ಲೇ ಫ್ರೈ ಮಾಡ್ಕೊಳ್ಳೋದು. ನಾನು ನೀರೇನು ಹಾಕೊಳ್ಳೋದಿಲ್ಲ, ಇದ್ರಲ್ಲೇ ಬೇಯಬೇಕು. ಮತ್ತೆ ತುಂಬಾ ಬೇಯಿಸ್ಕೊಳ್ಳಿಕ್ಕಿಲ್ಲ. ಕ್ಯಾಪ್ಸಿಕಮ್ ಇದ್ರೆ ಕ್ಯಾಪ್ಸಿಕಮ್ ಕೂಡ ಹಾಕೊಳ್ಬಹುದು, ತುಂಬಾ ಚೆನ್ನಾಗಿರ್ತದೆ. ಮತ್ತು ಗೋಬಿ ಎಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ನಾನು ನಮ್ಮ ಮನೆಯಲ್ಲಿ ಇದ್ದ ತರಕಾರಿಯಿಂದ ಮಾಡ್ತಾ ಇರೋದು, ಹಾಗಾಗಿ ಎಲ್ಲ ಕ್ಯಾಪ್ಸಿಕಮ್ ಎಲ್ಲ ಹಾಕೊಳ್ಳಿಲ್ಲ. ನೋಡಿ, ಸ್ವೀಟ್ ಕಾರ್ನ್ ಇತ್ತು, ಹಾಗಾಗಿ ಸ್ವೀಟ್ ಕಾರ್ನ್ ಹಾಕೊಳ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ತುಂಬಾ ಚೆನ್ನಾಗಿರ್ತದೆ ಇದು ಸ್ವೀಟ್ ಕಾರ್ನ್ ಎಲ್ಲ ಉಂಟಲ್ಲ, ತಿನ್ಲಿಕ್ಕೆ ಮಧ್ಯದಲ್ಲಿ ಸಿಕ್ತಿದ್ರೆ ತರಕಾರಿ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು. ಪುದೀನ ಸೊಪ್ಪು ಇದ್ರೆ ಪುದೀನ ಕೂಡ ಹಾಕೊಳ್ಬಹುದು. ನಾನು ಪುದೀನ ಹಾಕ್ತಿಲ್ಲ, ಇದ್ರೆ ಹಾಕೊಳ್ಬಹುದು. ನೋಡಿ,
ಈ ತರ ಅಗಲವಾದ ಪಾತ್ರೆ ಇದ್ರೆ ಒಳ್ಳೇದಾಗ್ತದೆ ನಿಮ್ಗೆ. ಇದು ಪಲಾವ್ ಎಲ್ಲ ಮಾಡ್ಲಿಕ್ಕೆ, ಮಿಕ್ಸ್ ಮಾಡ್ಲಿಕ್ಕೆ ಎಲ್ಲ ತುಂಬಾ ಚೆನ್ನಾಗಿರ್ತದೆ ನೋಡಿ. ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಹಾಕೊಂಡೆ ನಾನು. ಫ್ಲೇವರ್ ತುಂಬಾ ಚೆನ್ನಾಗಿರ್ತದೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ. ನೋಡಿ ಈ ತರ ಅಗಲವಾದ ಪಾತ್ರೆ ಆದ್ರೆ ನಿಮ್ಗೆ ಮಿಕ್ಸ್ ಮಾಡ್ಲಿಕ್ಕೆಲ್ಲ ತುಂಬಾ ಸುಲಭ ಆಗ್ತದೆ, ತುಂಬಾ ಚೆನ್ನಾಗಿರ್ತದೆ. ನೋಡಿ ಉಪ್ಪು ಹಾಕೊಳ್ತಾ ಇದ್ದೇನೆ, ರುಚಿಗೆ ಉಪ್ಪು ಹಾಕೊಳ್ತಾ ಇದ್ದೇನೆ. ಉಪ್ಪು ನಿಮ್ಮ ರುಚಿಗೆ ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ನೋಡಿ ಈಗ ಪನ್ನೀರ್ ಹಾಕೊಳ್ತಾ ಇದ್ದೀನಿ. ಪನ್ನೀರ್ ನಿಮ್ಗೆ ತುಪ್ಪದಲ್ಲಿ ಫಸ್ಟೇ ಫ್ರೈ ಮಾಡಿ ಕೂಡ ಹಾಕೊಳ್ಬಹುದು. ನಾನು ಹಾಗೆ ಹಾಕೊಳ್ತಾ ಇದ್ದೀನಿ. ನಮ್ಗೆ ಅಂದ್ರೆ ಮನೆಯಲ್ಲಿ ಮಕ್ಕಳಿಗೆ ಈ ತರನೇ ಇದ್ರೆ ಇಷ್ಟ ಆಗ್ತದೆ. ಫ್ರೈ ಮಾಡಿದ್ರೆ ಅಷ್ಟೊಂದು ಇಷ್ಟ ಪಡುದಿಲ್ಲ ಮಕ್ಕಳು, ಅದಕ್ಕಾಗಿ ಈ ತರನೇ ಹಾಕೊಂಡು ಫ್ರೈ ಮಾಡಿ ಕೂಡ ಹಾಕೊಂಡ್ರೆ ಚೆನ್ನಾಗಿರ್ತದೆ. ನೋಡಿ ಈಗ ಬೇಯಿಸಿರುವ ಅನ್ನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಬಿಡಿಸಿ ಬಿಡಿಸಿ ಹಾಕೊಳ್ಬೇಕು ರೈಸ್. ನೋಡಿ ಹಾಕಿ ಚೆನ್ನಾಗಿ ಒಂದೇ ತರ ಮಿಕ್ಸ್ ಮಾಡುದು. ನೋಡಿ ಈ ತರ ಅಗಲವಾದ ಪಾತ್ರೆ ಆದ್ರೆ ನಿಮ್ಗೆ ಮಿಕ್ಸ್ ಮಾಡ್ಲಿಕ್ಕೆಲ್ಲ ತುಂಬಾ ಸುಲಭ ಆಗ್ತದೆ. ನಿಮ್ಗೆ ಅಗಲವಾದ ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ನೋಡಿ. ರೈಸ್ ಯಾವ ರೈಸ್ ಕೂಡ ಯೂಸ್ ಮಾಡ್ಬೋದು ನೀವು. ಸೋನಾ ಮಸೂರಿ ಇಲ್ಲಾಂದ್ರೆ ಬಾಸ್ಮತಿ ಅಕ್ಕಿ ಯಾವುದು ಕೂಡ ಚೆನ್ನಾಗಿರ್ತದೆ. ಆದ್ರೆ ಇದು ಸೋನಾ ಮಸೂರಿ ಅಕ್ಕಿಯಿಂದ ಕೂಡ ತುಂಬಾ ಚೆನ್ನಾಗಿ ಆಗ್ತದೆ. ನೋಡಿ ಒಂದು ಲಿಂಬೆ ಹಣ್ಣು ತೆಕೊಂಡಿದ್ದೀನಿ ನೋಡಿ. ಒಂದು ಲಿಂಬೆ ಹಣ್ಣನ್ನು ನಾನು ತಿನ್ಕೊಳ್ತಾ ಇದ್ದೀನಿ. ನಿಮ್ಗೆ ಟೊಮೆಟೊ ಬೇಕಿದ್ರೆ ಟೊಮೆಟೊ ಹಾಕೊಳ್ಬಹುದು. ಟೊಮೆಟೊ ಇಷ್ಟಪಡುವವರು ಟೊಮೆಟೊ ಕೂಡ ಹಾಕೊಳ್ಬಹುದು. ನಾನು ಲಿಂಬೆ ಹಣ್ಣನ್ನು ಕೊನೆಯಲ್ಲಿ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿದ್ರೆ ಕೂಡ ಒಂದು ಅರ್ಧ ಲಿಂಬೆ ಹಣ್ಣು ಕೂಡ ಹಾಕಿದ್ರೆ ಚೆನ್ನಾಗಿರ್ತದೆ ನೋಡಿ. ಸೂಪರ್ ಆಗಿ ಬಂದಿದೆ ಪಲಾವ್ ನೋಡಿ. ಕೊನೆಯಲ್ಲಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗಾರ್ನಿಶ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಬೇಕಿದ್ರೆ ಸ್ವಲ್ಪ ತುಪ್ಪ ಮೇಲೆಯಿಂದ ಹಾಕೊಳ್ಬಹುದು. ಕೊನೆಯಲ್ಲಿ ಸ್ವಲ್ಪ ತುಪ್ಪ ಹಾಕೊಳ್ಬಹುದು. ತುಂಬಾ ಚೆನ್ನಾಗಿರ್ತದೆ ನೋಡಿ. ಸೂಪರ್ ಆಗಿ ಬಂದಿದೆ ಪಲಾವ್. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಗೆ ಮನೆಯಲ್ಲಿ ಯಾವ ತರಕಾರಿ ಇದೆ ಅದರಲ್ಲಿ ಮಾಡ್ಬೋದು.